ಇವತ್ತು ನಾನು ಗೋಲ್ಡ್ ಜ್ಯುವೆಲರೀಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಲೈಕ್ ನಾನು ಡೈಲಿ ಬೇಸಿಸ್ ಹಾಕ್ಕೊಳ್ಳೋ ಅಂಥ ಜ್ಯುವೆಲರಿ. ಮದುವೆ ಆದಮೇಲೆ ಪ್ರತಿಯೊಂದು ಹುಡುಗಿನೂ ಹಾಕ್ಕೊಳ್ಳೋ ಮೊದಲನೇ ಸರ ಬಂದು ಮಾಂಗಲ್ಯ ಸರ. ಆ್ಯಸ್ ಯೂಶುವಲ್ ನಾನು ಕೂಡ ಹಾಕ್ಕೊಂಡಿದ್ದೀನಿ. ನನ್ನ ಮಾಂಗಲ್ಯ ಸರ ಬಂದು ಸಿಂಪಲ್ ವಿತ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಲೈಕ್ ಟ್ರೆಡಿಷ್ನಲ್ ಅಟೈರ್ಸ್ ಆ್ಯಂಡ್ ಮಾಡ್ರನ್ ಎರಡೂ ಡ್ರೆಸ್ಸಸ್ಗೂ ಕೂಡ ಸೂಟ್ ಆಗೋವಂಥದ್ದು ಅಂಥದ್ದು ನನ್ನ ಮಾಂಗಲ್ಯ ಸರ ಅಂದ್ಕೊಂಡಿದ್ದೀನಿ. ಸೊ ಮೋಪ್ ವಿತ್ ಚೈನ್ ಬರುತ್ತೆ. ಮೋಪ್ ಬಂದು 3 ಬಾಲ್ಸ್ ಬರುತ್ತೆ. ಇದು ರೊಟೇಟಬಲ್ಲು. ಎಲ್ಲ ಸೈಡ್ಗೂ ಕೂಡ ಸ್ಟೋನ್ಸ್ ಕವರ್ ಆಗಿದೆ, ಕಾಣಿಸ್ತಿದೆ ಅನಿಸುತ್ತೆ. ಯಾವ ಸೈಡ್ ರೊಟೇಟ್ ಆದ್ರೂ ಸ್ಟೋನ್ಸ್ ಕಾಣಿಸುತ್ತೆ ಆ ಥರ. ಚೈನ್ ಬಂದ್ಬಿಟ್ಟು ಈ ಥರ ಡಿಸೈನು, ಅಂದರೆ ಉಡ್ದಾರದ ಡಿಸೈನು. ಇದು ಅಷ್ಟೇ, ಯಾವ ಸೈಡಿಗೆ ರೊಟೇಟ್ ಆದರೂ ಸೇಮ್ ಅದೇ ಡಿಸೈನ್ ಕಾಣಿಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮಾಂಗಲ್ಯ. ಸೊ ನಮ್ಮ ಅತ್ತೆ ಸೈಡು ಒಂದೇ ಮಾಂಗಲ್ಯ, ಸೊ ಹಾಕಿದ್ದೀನಿ. ಬಟ್ ನನಗೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಡಿಸೈನಡ್ ಮಾಂಗಲ್ಯ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ಹಾಕ್ಕೊಳ್ಳೋಕೆ ಇಷ್ಟ. ಸೊ ಟೈಮ್ ಬಂದಾಗ ಹಾಕ್ಕೊಳ್ತೀನಿ. ಸೊ ಈಗ ಕಾಣಿಸುತ್ತೆ ನಂದು ಓವರ್ ಆಲ್ ಮಾಂಗಲ್ಯ ಸರ. ಆ್ಯಂಡ್ ದೆನ್ ಬ್ಯಾಂಗಲ್ಸ್. ಸೊ ಇದು ಅಷ್ಟೇ ಪ್ಲೈನ್ ಬ್ಯಾಂಗಲ್ಸು, ಬಟ್ 3 ಸೈಡು ಈ ಥರ ಡಿಸೈನ್ಸ್ ಇದೆ, ಕಾಣಿಸುತ್ತೆ ಅನಿಸುತ್ತೆ. ರೆಡ್ ಕಲರ್ ಸ್ಟೋನ್ಸ್ ಕೂಡ ಇದೆ ಇದರಲ್ಲಿ. ಸೇಮ್ ಡಿಸೈನ್ ಈ ಸೈಡ್ ಕೂಡ ಬ್ಯಾಂಗಲ್ಸ್ ಇದೆ. ಓಕೆನಾ. ಡೈಲಿ ನಾನು 2 ಫಿಂಗರಿಂಗ್ಸ್ ಹಾಕ್ತೀನಿ. ಅದರಲ್ಲಿ ಒಂದು ಬಂದು ರಾಶಿ ಕಲ್ಲಿಂದು, ಆ್ಯಂಡ್ ದೆನ್ ಹವಳ. ಈ 2 ಫಿಂಗರಿಂಗ್ಸ್ನ ನಾನು ಕಾಲೇಜ್ ಡೇಸಿಂದಲೂ ಡೈಲಿ ಹಾಕ್ತಾಯಿದ್ದೀನಿ. ಇಯರಿಂಗ್ಸ್ ಬಂದು ಈ ಥರ ಡಿಸೈನು, ಗ್ರೀನ್ ವಿತ್ ವೈಟ್ ಕಾಂಬಿನೇಷನ್ನು ಕಾಣಿಸ್ತಿದೆ ಅನಿಸುತ್ತೆ. ಓಕೆ, ಇವಾಗ ನಾನು ಜ್ಯುವೆಲರೀಸ್ದು ಗ್ರಾಮ್ಸ್ ಹೇಳ್ತೀನಿ. ಸೊ ಇದು ಮೋಪ್ ಬಂದು 10 ಗ್ರಾಮ್ಸ್ ಇದೆ. ರಿಮೈನಿಂಗ್ ಚೈನ್ ಬಂದು 50 ಗ್ರಾಮ್ಸ್ ಇದೆ. ಆ್ಯಂಡ್ ಮಾಂಗಲ್ಯ ಬಂದು 7 ಗ್ರಾಮ್ಸ್ ಇದೆ. ಓವರ್ ಆಲ್ ನನ್ನ ಮಾಂಗಲ್ಯ ಸರ ಬಂದು 67 ಗ್ರಾಮ್ಸ್ ಇದೆ. ಆ್ಯಂಡ್ ನನ್ನ ಬ್ಯಾಂಗಲ್ಸ್ ಬಂದು ಬೋತ್ ಬ್ಯಾಂಗಲ್ಸಿಂದ 30 ಗ್ರಾಮ್ಸ್, ಅಂದರೆ ಈಚ್ ಒನ್ 15 ಗ್ರಾಮ್ಸ್ ಇದೆ. ಆ್ಯಂಡ್ ಈ ಫಿಂಗರಿಂಗ್ ಬಂದು 6 ಗ್ರಾಮ್ಸ್ ಇದೆ. ಈ ಫಿಂಗರಿಂಗ್ಸ್ ಬಂದು 3 ಗ್ರಾಮ್ಸ್ ಇದೆ. ಆ್ಯಂಡ್ ಇಯರಿಂಗ್ಸ್ ಬಂದು 4 ಗ್ರಾಮ್ಸ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ಸ್ನ ನೋಡೋ ಇಷ್ಟ ಇದ್ದರೆ ಪ್ಲೀಸ್ ಕಮೆಂಟ್ ಬಿಲೋ. ಇಫ್ ಇನ್ ಕೇಸ್ ಪಾಸಿಬಲ್ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಥ್ಯಾಂಕ್ ಯು. ಅಂಟಿಲ್ ದಟ್ ವಿತ್ ಚೈನ್ ಬರುತ್ತೆ.